ಮೊದಲಿಗೆ ನಿಮಗೆ ಕನ್ನಡ ಚಿತ್ರರಂಗಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ ಯಾವಾಗ ಅನಿಸ್ತು ಸರ್ ನಿಮಗೆ ಥಾಟ್ ಟು ಪ್ರೊಡ್ಯೂಸ್ ಮಾಡಬೇಕಂತ? ನನಗೆ 1 ವರ್ಷದಿಂದ ಸಿನಿಮಾ ಮಾಡಬೇಕಂತ ಪ್ಲಾನ್ ಮಾಡಿದ್ದು, ಬಟ್ ತುಂಬ ಆಸೆ ಇತ್ತು. ಒಂದು 20 years ಬ್ಯಾಕೇ ತುಂಬ ಇಷ್ಟ ಆಯಿತು. ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ ನಾನು, ಇಷ್ಟ ಆಯಿತು. ಬಟ್ ನನ್ನ ಕೈಲಿ ಈಗ ಅಂದರೆ ಹೀರೋಗಿ ಮಾಡೋ ಶಕ್ತಿ ಇಲ್ಲ ಅಂತಲ್ಲ, ಈಗ ತಲೆ ಕಂಡ್ಕೊಂಡ್ರೆ ಜನಗಳು ಒಪ್ಪಲ್ಲ ಅಂತ ಅದನ್ನು ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ. ಮೊದಲಿಗೆ ಸಿನಿಮಾದ ಬಂದು ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದ್ದೀನಿ. ಫಸ್ಟ್ ಸಿನಿಮಾ ಬರಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ. ಮತ್ತು ನಂದು 3 ಸಾಂಗು ರಿಲೀಸ್ ಆಗಿದೆ. ಅದರಲ್ಲಿ ಎಲ್ಲ ನನಗೆ ಮಾಧ್ಯಮವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ. ತುಂಬ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಒಂದು ಯಾವುದೇ ಒಂದು ಸಿನಿಮಾಗಲಿ ಏನಾದರೂ ಪ್ರಚಾರ ಇದ್ರೇ ಅದು ಮುಂದೆ ಹೋಗೋದು. ಈ ಮಾಧ್ಯಮದವ್ರು ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ, ಅಂದರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರ ಆಶೀರ್ವಾದ ಮಾಡ್ತಾಯಿದ್ದಾರೆ. ಅದಕ್ಕಿಂತ ನನಗೆ ಹೆಮ್ಮೆ ತುಂಬ ಇದೆ. ನನ್ನ ಮಕ್ಕೆ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ನನಗೆ ಸರ್ ಸುನೀಲ್ ಸರ್ದು ಅಂತ ನಾನು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಮೊದಲನೇ ಸಿನಿಮಾದಲ್ಲಿ ಈ ಥರ ಎಲ್ಲ ನನಗೆ ಒಬ್ಬರು ಬಂದು ನನಗೆ ಮಾಡೋದು ತುಂಬ ಆಶೀರ್ವಾದ. ಅವರು ನಮ್ಮ ಯಾವತ್ತೂ ಸದಾ ಮೊದಲನೇ ಸುನೀಲ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಸರ್ ಖಂಡಿತ ಆಸೆ ಪೂರೈಸ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋದಕ್ಕೆ ಮುಂಚೆ ಜನಗಳು ಬಂದು ಹೇಳಿದ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಒಂದು ವಿಜಯ್ ಫಿಲಮ್ಸ್ ಇದೆ ಸರ್. ನಾವು ಅನೌನ್ಸ್ ಮಾಡಿದಾಗ ನಮ್ದು ಒಂದೇ ಇತ್ತು, ಇವಾಗ ಒಂದು 7-8 ಇದೆ. ಪರವಾಗಿಲ್ಲ ಸರ್, ಯಾರು ಬಂದ್ರೂ ನನಗೊಂದು ಧೈರ್ಯ ಇದೆ, ಮತ್ತು ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಕನ್ನಡ ಫಿಲಮ್. ಯಾಕೆಂದರೆ ನಂದು ಏನಂದರೆ ಇದು ಆ್ಯಕ್ಚುಲಿ ನಾನು 3 ಲ್ಯಾಂಗ್ವೇಜಲ್ಲಿ ಮಾಡಿದೆ ಸರ್ ಸಿನಿಮಾ. ಇದು ಅವ್ನು ಹೇಳಕ್ಕೆ ಬರಲಿಲ್ಲ, ಭಯ ಬಿದ್ದ ಮಗ, ಆದರೆ ನಾನೇ ಹೇಳ್ತಾ ಇದ್ದೀನಿ. 3 ಲ್ಯಾಂಗ್ವೇಜ್ ಮಾಡಾದ್ಮೇಲೆ 3 ಲ್ಯಾಂಗ್ವೇಜ್ ಮಾಡಲಿಲ್ಲ ನಾವು. ಯಾಕೆಂದರೆ ಅವ್ನು ದುಬೈಲಿದ್ದ, ನಾನು ಡೈರೆಕ್ಟ್ ಸೇರ್ಕೊಂಡೆಲ್ಲ ಮಾಡಿದ್ದು. ಬಂದಮೇಲೆ ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನಾನು ಎಲ್ಲೂ ಬರೋಣ ಪ್ರೆಸ್ ಮೀಟ್ಗಿಂತ ಮಧ್ಯೆ ಹೇಳ್ಬಿಟ್ಟು ಅವನು. ಅದರಿಂದ ನಾನು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾಯಿದ್ದೀನಿ. ಮುಂದೆ ಅದನ್ನು ಯಾರು ತೊಗೊಂಡ್ರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಸರ್. ಗೊತ್ತಿಲ್ಲ ಸರ್ ನನಗೆ. ಅವ್ನಿಗೆ ಇಂಟ್ರೆಸ್ಟ್ ಇದ್ದರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಯಾರು ಬೇಕೋ ನಾನು ಅದನ್ನೇನು ನಾನು ರಿಲೀಸ್ ಮಾಡೋಕ್ಕೋಗಲ್ಲ. ಅವ್ನು ಕನ್ನಡ ಬಿಟ್ಟು ಬೇರೆದಾದರೆ ನಾನು ಮಾಡಲ್ಲ ಅಂತ ಹೇಳಿದೆ ಸರ್. ಅದಕ್ಕೋಸ್ಕರ ಮಾಡ್ತೀನಿ ಸರ್. ಎಲ್ಲ ಆಗ್ಬಿಟ್ಟಿದೆ ಸರ್, ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಅದೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಯಾಕೆಂದರೆ ಈಗ ಅವ್ನಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಅಂದರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೇ ನಾನು ಮಾಡಬೇಕು. ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದಮೇಲೆ ನಾನು ಅವ್ನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಕನ್ನಡದಲ್ಲಿ ರಿಲೀಸ್ ಸಾಕು ಅಂತ ಅವ್ನ ಮನಸ್ಸಿಗೆ ಬಂದಮೇಲೆ ಅವ್ನು ನೋಡೋಣ. ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳ್ಬೇಕು. ನಾನು ಅವನ ಆಸೆ ನಾನು ನೆರವೇರಿಸ್ಬೇಕು. ಯಾಕೆ ಸುಮ್ಮನೆ ಫಸ್ಟ್ ಇದೆಲ್ಲ ಮಾಡ್ತೇನೆ ಮಾಡಲಿ ಅಂತ ಬಿಟ್ಟಿದ್ದೀನಿ ಸರ್. ಬಟ್ ಅವ್ನು ಹೇಳೋಕ್ಕೆ ಅದು ಮಾತು ಅವನೇ ಹೇಳ್ಬೋದಾಗಿತ್ತು, ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ. ಬಟ್ ನಾನು ಕೇಳಿದ್ದ ಸರ್. ನಾನು ಸರ್ ಗೊತ್ತಿಲ್ಲ ಸರ್, ಅದು ನನ್ನ ಕ್ಲಿಕ್ ಆದರೆ ನಾನು ನೋಡ್ಬೇಕು ಏನು ಮಾಡ್ಬೇಕಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಫಸ್ಟ್ ಅವ್ನು ನೋಡ್ತೀನಿ, ಅವ್ನೇನು ಹೇಳಿದ್ರು ಅದನ್ನ ಈಗ ಮಾಡಿದ್ದೀನಿ. ಅವನ ಆಸೆ ಏನಿದೆಯೋ ಅದನ್ನ ಮಾಡಿದ್ದೀನಿ. ನಾನು ಹೇಳಿದೆ 3 ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತ ಹೇಳಿದೆ. ಇಲ್ಲ ಅವನು ಏನೋ ಬೇಡ, ಒಂದೇ ಲ್ಯಾಂಗ್ವೇಜ್ ಸಾಕು, ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳ್ದೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಸರ್. ಸೆಪ್ಟೆಂಬರ್ 5ನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಕನ್ನಡ ಪ್ರೇಮಿ, ಅವ್ನು ಕನ್ನಡಕ್ಕೋಸ್ಕರನೇ ನೋಡಿ, ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆ. ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ, ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಎಲ್ಲರತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.